Hi friends, welcome back to our channel. ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತು ವಿಯನಿಗೆ ಸ್ಕೂಲಲ್ಲಿ ಫ್ಲಾಗ್ ಹೋಸ್ಟಿಂಗ್ ಇದೆ, ಪ್ರೋಗ್ರಾಮ್ ಇದೆ ಅಂತೆ. ಅದಕ್ಕೋಸ್ಕರ ತಲೆ ಬಾಚ್ತಾ ಇದ್ದೇನೆ. ಬೆಳಿಗ್ಗೆ ಎದ್ದು ನಾವು ಕೂರುವಂಥ ಸ್ವಿಂಗಲ್ಲಿ ಒಂದು ಕಂಚುಕಾರ ಇತ್ತು, ಅದನ್ನು ಅಕ್ಕ ಬೆಂಕಿಯಲ್ಲಿ ತೆಗಿತಾ ಇದ್ದಾರೆ. ಜೈ ಭಾರತ ಜನನೀಯ ತನು ಜಾತಿ ಜಯ ಹೇ ಕರ್ನ ರಾವರ ಗಾಳಿ ಬರುತ್ತಾ ಪತಿ ಪತಿ ಪತಿ. ನಮ್ಮ ಮನೆಗೆ ಬ್ರಿಟಿಷರ್ ಬಂದಿದ್ರು, ಹಾಗೆ ಇವಳು ಕೊಂದದ್ದು ಅದನ್ನು. ಇಂಡಿಪೆಂಡೆನ್ಸ್ ಡೇ ದಿನ ಬೆಂಕಿ ಹಾಕಿ ಕೊಂದದ್ದು. ಬ್ರಿಟಿಷರ್ ಬಂದಿದ್ರು, ಕೂತಿದ್ರು ಇಲ್ಲಿ ಮೇಲೆ ಬಂದು. ಸೆಲ್ಯೂಟ್ ಕೊಡ್ಲಿ ವಿ ಆಯ್ತು, ಕೊರ್ಲಿ ಇಂತ. ವೆರಿ ನೈಸ್. ಚಾಕ್ಲೇಟ್ ಎಲ್ಲ ತನ್ನಿ ನಮ್ಗೆ, ಲಡ್ಡು. ಇದು ಈ ಸಲ ಫಸ್ಟ್ ಟೈಮ್ ಹೋಗುದು ಫ್ಲಾಗ್ ಹೋಸ್ಟಿಂಗ್ ಸ್ಕೂಲಿಗೆ. ಈ ವರ್ಷ ಫಸ್ಟ್ ಪುಸ್ತಕ ಬಾಯ್ ಬಾಯ್. ಚಾಕ್ಲೇಟ್ ತಿಂದು ಬನ್ನಿ. ನಮಗೆಲ್ಲ ಸ್ವಾತಂತ್ರ್ಯ ದಿನಾಚರಣೆ ನಾವು ಸಣ್ಣದಿರುವಾಗ ನಮಗೆ ಡ್ಯಾನ್ಸ್ ಅದೆಲ್ಲ ಇರ್ತಿತ್ತು. ಈಗಿನ ಮಕ್ಕಳಿಗೆ ಡ್ಯಾನ್ಸ್ ಇಲ್ಲ, ಏನಿಲ್ಲ. ಹೋಗ್ತಾರೆ, ಒಂದು ಫ್ಲಾಗ್ ಹೋಸ್ಟಿಂಗ್ ಆಗ್ತದೆ, ಆಮೇಲೆ ಒಂದು ತಿಂಡಿ ತಿಂತ, ಏನಾದ್ರೂ ಒಂದು ಸ್ನಾಕ್ಸ್ ಏನಾದ್ರು ಸಿಕ್ಕಿದ್ರೆ ಅದನ್ನು ತಿಂತಾರೆ, ಬರ್ತಾರೆ. ನಮಗಾಗಲ್ಲ. ಅವರ ಭಾಷಣ ನಾವು ಅಲ್ಲಿ ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ಕೇಳುದು, ಒಬ್ಬೊಬ್ಬರೇ ದಡ ಅಂತ ಬೀಳುದು, ಆಮೇಲೆ ತಲೆ ತಿರುಗಿ ಎಲ್ಲ. ನಾನು ಇಷ್ಟರವರೆಗೆ ಬೀಳಿಲ್ಲ, ನಾನು ಎಣಿಸ್ತಾ ಇದ್ದೆ ನಾನು ಯಾಕೆ ಬೀಳುದಿಲ್ಲ ಅಂತ. ಯಾಕೆಂದ್ರೆ ಒಮ್ಮೆ ಪಕ್ಕದಲ್ಲಿ ಕೂರಿಸ್ತಾರಲ್ಲ. ಸೊ ಡ್ಯಾನ್ಸ್ ಅಂತ ಇವಾಗ ಕೂಡ ನೆನಪುಂಟು, ಮಳೆಗೆ ಕೂಡ ಡ್ಯಾನ್ಸ್ ಮಾಡಿದ್ದುಂಟು ನಾವು. ವಿಯನವರಿಗೆ ಅದೆಲ್ಲ ಏನಿಲ್ಲ. ಇವೊಂದು ಈ ಸಲ ಫಸ್ಟ್ ಅಲ್ಲ ವಿಯ ಹೋಗುದು, 6th ವರೆಗಿಲ್ಲ. ಮೊದಲು ನಾವಿರುವಾಗ ಆದ್ರೆ 1ನೇ ಕ್ಲಾಸಿಂದ ಎಲ್ಲ ಮಕ್ಕಳಿಗೆ ಕೂಡ ಹೋಗ್ಲಿಕ್ಕಿತ್ತು. ಅದೊಂಥರ ದೊಡ್ಡ ಸೆಲೆಬ್ರೇಷನ್ ನಮಗೆ. ಈ ತರ ಇವಾಗೆಲ್ಲ ಹಾಗೆಲ್ಲ ಏನಿಲ್ಲ. ಇವಾಗ ಅಂದ್ರೆ ಮಕ್ಕಳು ಜಾಸ್ತಿ ಇದ್ದಾರೆ, ಎಲ್ಲರನ್ನು ಬರ್ಲಿಕ್ಕೆ ಹೇಳಿದ್ರೆ ಅಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ, ಹಾಗೆ ಪ್ಲೇಸ್ ಕೂಡ ಸಾಕಾಗ್ಲಿಕ್ಕಿಲ್ಲ. ಸೊ ಇವತ್ತು ವಿಯನಿಗೆ ಮ್ಯಾಚ್ ಉಂಟು, ವಿಯನಿಗೆ ಬ್ಯಾಡ್ಮಿಂಟನ್ ಮ್ಯಾಚ್ ಉಂಟು ಇವತ್ತು. ನಾನೊಂದು ಕ್ವಿಕ್ ಆಗಿ ಒಂದು ಪಲಾವ್ ಮಾಡಿದ್ದೆ, ಈಗ ತಿಂಡಿ ತಿನ್ನುವ. ಇವಾಗ ನಾನು ನನ್ನ ಮಗಳನ್ನು ಕರ್ಕೊಂಡ್ಬರ್ಲಿಕ್ಕೆ ಹೋಗ್ತಾ ಇದ್ದೇನೆ, ಹೊರಟಿದ್ದೇನೆ. ಮಳೆ ಬರ್ತಾ ಇದ್ದಾಗೆ ಉಂಟು, ಆದರೆ ಮಳೆ ಬರುವುದಿಲ್ಲ ನೋಡಿ. ನಾನು ಮಳೆ ಇಲ್ಲ ಅಂತ ಹೇಳಿ ಜಾಕೆಟ್ ಎಲ್ಲ ಹಾಕ್ಕೊಂಡು ಬಂದದ್ದು. ಇವಾಗ ನೋಡಿದರೆ ಮಳೆ ಬರ್ತಾ ಉಂಟು. ಇವಾಗ ನನ್ನ ಜಾಕೆಟ್ ತೆಗೆದು ವಾಪಸ್ ನಾನು ರೈನ್ ಕೋಟ್ ಹಾಕ್ಬೇಕಾಗ್ತದೆ. ಈಗ ನೋಡಿ, ನನ್ನ ರೈನ್ ಕೋಟ್ ಹಾಕುವಾಗ ಮಳೆ ನಿಂತಾಗಾಯಿತು. ನಿನ್ನೆ ಕೂಡ ಹಾಗೆ ಆದದ್ದು. ಇಲ್ಲಿ ನನ್ನ ರೈನ್ ಕೋಟ್ ಹಾಕಿ ಹೋದದ್ದು, ಇಲ್ಲಿಂದ ಮೇಲೆ ಅಲ್ಲಿ ಹೋಗುವಾಗ ಮಳೆ ಇಲ್ಲ. ವಾಪಸ್ ಬರಬೇಕಾದ್ರೆ ರೈನ್ ಕೋಟ್ ಹಾಕಿ ಹೋಗಿದ್ದೆ ಅಲ್ಲ, ವಾಪಸ್ ಬರಬೇಕಾದ್ರೆ ನಾನು ಫುಲ್ಲು ಒದ್ದಾಗಿದ್ದೆ ಬೆವತ್ತು. ಇವಾಗ ಬಂತು ಮಳೆ. ನಮ್ಮಲ್ಲಿ ಗಾಳಿ ಇರಲಿಲ್ಲ, ಅದಕ್ಕೆ ಹಾರಾಡ್ತಿರ್ಲಿಲ್ಲ. ಈಗ ನೋಡಿ, ನಾವೀಗ ಹೊರಡಿ ನಿಂತಿದ್ದೇವೆ. ನಾನು ಎಲ್ಲ ನಾವು ಇಲ್ಲೊಂದು ಮೇರಿಲ್ ಹತ್ರ ಒಂದು ಥಾಯ್ಲ್ಯಾಂಡ್, ಆಮೇಲೆ ಇಂಡೋನೇಷ್ಯಾ ಆಗಿ ಬೇರೆ ಬೇರೆ ಕಂಟ್ರಿದ್ದೆಲ್ಲ ಒಂದು ಎಕ್ಸಿಬಿಷನ್ ಥರ, ಅಂದರೆ ಅವರದ್ದು ಪ್ರಾಡಕ್ಟ್ ಸೇಲ್ ಮಾಡೋದು. ಅದೊಂದು 17 ವರೆಗೆ ಇರಬೇಕು ಮೇರಿಲಲ್ಲಿ. ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಹೋಗುವ ಅಂತ ಪ್ಲ್ಯಾನ್ ಮಾಡಿ ಹೊರಟಿದ್ದೇವೆ. ಅಲ್ಲೇನೆಲ್ಲ ಉಂಟು ಆದಷ್ಟು ನಾವು ವೀಡಿಯೋ ಮಾಡಲಿಕ್ಕಾದರೆ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೇವೆ. ಅದಾದಮೇಲೆ ನಾವು ಒಂದು ಬ್ಯಾಡ್ಮಿಂಟನ್ ಕಾಂಪಿಟೇಷನ್ ಹತ್ರ ಹೋಗೋದು. ಅದಿರೋದು US ಮಲ್ಯ ಪಬ್ಬಾಸ್ ಪಕ್ಕ. ಸೊ ಅಲ್ಲಿ ಹೋಗಿ ಏನೆಲ್ಲ ಉಂಟು ನೋಡುವ. ಓಕೆ. ಅಕ್ಕ ಹೇಳ್ತಿದ್ದಾಳೆ ನಮ್ಮ ಹತ್ರ ಹಣ ಜಾಸ್ತಿ ಉಂಟಂತ, ಅದಕ್ಕೆ ನಾವು ಹೋಗುದು, ತಿರ್ಗಾಡುದು. ನೋಡಿ, ಜಾಸ್ತಿ ಉಂಟು ಹಣ ನೋಡಿ, ಇದರಲ್ಲಿ ಫುಲ್ ಹಣನೇ ಇರುದು. ಗುಜಿರಿಯವರು ಹೊರಟಿದ್ದಾರೆ. ಎಲ್ಲಿಗೆ ಹೊರಟಿದ್ದಾರೆ ಇವರು? ಹೌದು, ಮಸಾಜರ್. ಹೌದಾ? ಅಡ್ವಾನ್ಸಾ? ಕುಲ್ಲುವರ ಇಟ್ಟು ಗೊತ್ತಾಂಡಿ ಕುಲ್ಲುವರ ಏನು ಅಂದ್ರೆ నేను మాకు తీసి అంటాడు. సూపర్ అది సునిష్మా కొంచెం బాగున్నాయి. నూడిల్స్ తింటున్నాను.
ಅದೇ ರೆಗ್ಯುಲರೇ ಅಲ್ಲ ಜೋಕ್ರಿಗೆ ಬಂದಿನ ಮಾರೆ ಮ್ಯಾಜಿಕ್ ಬ್ರಿಕ್ಸ್ ಮ್ಯಾಜಿಕ್ ಬ್ರಿಕ್ಸ್ ಅಲ್ಲ ಹಾ ಓಂ ಓಂ ಅತ್ತೆ ಸ್ವಸ್ತಿಕ್ ಸ್ವಸ್ತಿಕ್ ಇಲ್ಲ ತುಲಿಗೆ ಮಿತ್ತುಡಿತಿನಲ್ಲ ಅವಳ ಆಪಿನ ತೋಚೋಡು ಅಂಚಿನ ತಿರ್ಗುನ್ ತೋಚೋಡು ಸೇಪ್ ಗಾನ್ ಮಂತಿಂದ ತಿರ್ಗು ये अच्छा है, सिंपल अच्छा लगेगा। ಇದು ಮಲ್ಟಿ ಮಿಲೆಟ್ಸ್ ಮಿಲೆಟ್ಸ್ ರಾಗಿ ಸಜ್ಜೆ ಮಲ್ಟಿ ಮಿಲೆಟ್ಸ್ ಒಂದು ಬಕ್ಕೊಂಜೆ ಬೇಡ ಇದು ಲೇಡೀಸ್ ಕಡೆ ಚೆನ್ನಾಗಿದೆ ಗುಲ್ಕಂದಲ್ವ ಪನ್ನೀರ್ ರೋಸ್ಟ್ ಪಡಂತಲ್ಲ ಓಕೆ ಇದು ಬ್ಲಡ್ ಓಕೆ ಇದು ಪನ್ನೀರ್ ರೋಸ್ಟ್ ಅಂತ ಬ್ಲಡ್ ಪ್ಯೂರಿಫೈ ಸ್ಕಿನ್ ಗ್ಲೋಯಿಂಗ್ ಬಾಡಿ ಕೂಲಿಂಗ್ ಚೆನ್ನಾಗಿದೆ ಒಂದು ಶುಗರ್ ಫಸ್ಟ್ ಫಸ್ಟ್ ಇದು ಅಂಜಿ ಬನಾನಾ ಅದೇ ಬನಾನಾ ಗಾಡಿ ವಿನಿ ಉಗಿದರ ಬುಲ್ಬುಲ್ ಬಾಕ್ಸ್ ನಮ್ಮ ನಂದು ಬರ್ಪರದಾ ಬೂತು ದೊಡ್ಡ ಪೇರ್ದಲ್ಲ ಹಲ್ವಾ ಈಗ 100 ಬನಾನಾ ಹಲ್ವಾ ಥ್ಯಾಂಕ್ ಯು ವೆರಿ ಮಚ್ ಇನ್ನೊಂದು ಉಲಾಯ್ ಇವತ್ತು ಉಲಾಯ್ ಎಡೀಟ್ ಮಲ್ಲೊಂದು ತಿನ್ಪುಣ ಸೀದರ್ ವಿಯಾ ಸೀದರ್ ಕ್ಯಾಟ್ അതാ ഡിഫറെൻ്റ് ഉണ്ട് വെൽവെറ്റ് ദാ ಬ್ಲಾಕ್ ಕಡ್ಗೆ ഇപ്പോൾ ആവശ്യമൊക്കെ എനിക്ക് ರೋಸ್ ಬಾರಿ ಇಷ್ಟ ಎಲ್ಲಿ ರೋಸ್ಲು ಉಂಡುದಿಲ್ಲ ಎಲ್ಲೆಲ್ಲ ಉಂಡಿದೆ ಇವಾಗ ನಾವು ವಿಯನ್ನ ಟೂರ್ನಮೆಂಟ್ ಇರುವ ಪ್ಲೇಸಿಗೆ ಬಂದ್ವಿ ನಾವು ಮ್ಯಾಚಿಗೆ ಬಂದು ವಿಯನ್ನ ಮ್ಯಾಚ್ ಆಯಿತು ವಿಯರನ್ನು ಸಪೋರ್ಟ್ ಮಾಡಲಿಕ್ಕೆ ಮೊದಲೆಲ್ಲ ಯಾರು ಬರ್ತಿರ್ಲಿಲ್ಲ, ಕಡಿಮೆ ಜನ ಬರ್ತಿದ್ದಾರೆ ಅಂದರೆ ಗ್ಲೋಬಲಿಂದ. ಬಟ್ ಈ ಸಲ ಅಂತೂ ಅವಳ ಮ್ಯಾಚಿಗೆ ಅಂದರೆ ಬೇರೆಯವರಿಗೆ ಕೂಡ ಸಪೋರ್ಟ್ ಮಾಡ್ತಾ ಇದ್ರು. ಚೇತನ್ ಸರ್ ಆಗಿರ್ಬೋದು, ತ್ರಿವಿಯಾ ಆಗಿರ್ಬೋದು, ಅವಳಿಗೆ ಕೋಚ್ ಮಾಡೋ ಹುಡುಗ ಇದ್ದಾನೆ ಅವನಾಗಿರ್ಬೋದು, ಇಂಡೋನೇಷ್ಯಾ ಸರ್ ಕೂಡ ಬಂದಿದ್ರು, ಎಲ್ಲರೂ ಬಂದಿದ್ರು. ತುಂಬ ಸಪೋರ್ಟಿವ್ ಆಗಿ ಎಲ್ಲ ನಿಂತಿದ್ರು. ಬಟ್ ಅವಳಿಗೆ ಸ್ವಲ್ಪ ಪ್ರಾಕ್ಟೀಸ್ ಕಡಿಮೆ ಇತ್ತು. ಪರವಾಗಿಲ್ಲ, ಸೋಲು ಗೆಲುವು ಅದೊಂದು ಎಂತ ಹೇಳ್ತಾರೆ, ಅದೊಂದು ಪಾರ್ಟ್ ಆಫ್ ಲೈಫ್ ಅಷ್ಟೇ. ಅದಕ್ಕೆ ಸೋಲ್ತು ಅಂತೇಳಿ ನಾನೇನು ಅಷ್ಟು ಬೇಜಾರು ಪಡ. ನಾವು ಅವಳ ಹತ್ರ ಹೋಗುವಾಗ ಹೇಳಿದ್ದೇನೆ ಸ್ಪಿರಿಟ್ ಅಲ್ಲಿ ಇರ್ಬೇಕು ಅಂತ. ಅವಳು ಫುಲ್ ಸ್ಯಾಡ್ ಆಗಿದ್ದಾಳೆ. ಯಾ 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 ಸೀರಿಯಸ್ಲಿ ವಿಯಾ ಓ ಸ್ಮೈಲಿಂಗ್. ಅದಕ್ಕೀಗ ವಿಯಾ ಸೋತ ಖುಷಿಯಲ್ಲಿ ನಾವೀಗ ಐಸ್ ಕ್ರೀಮ್ ತಿನ್ನಿಗೆ ಹೋಗುದು. ಅಲ್ಲಿ ನಮಗೆ ಸೋಲು ಗೆಲುವು ಎಲ್ಲ ಒಂದೇ. ಖುಷಿಯಲ್ಲಿದಾಗ ನೆಕ್ಸ್ಟ್ಗೆ ಟ್ರೈ ಮಾಡ್ತೀಯಲ್ಲ ಅವಾಗ ನೀನು. ಅಮ್ಮ ಈಗ ಸೋತದಕ್ಕೆ ಐಸ್ ಕ್ರೀಮ್ ಕೊಟ್ರು, ಇನ್ನು ನಾನು ವಿನ್ ಆದ್ರೆ ಅಂತ ಎಂತ ಕೊಡುವರು ಅಂತ ಒಂದು ಪ್ಲಾನ್ ಇರ್ತದಲ್ಲ ನಿಂಗೆ. ಇದಕ್ಕೆ ಆದ್ರೂ ವಿನ್ ಆಗ್ಲೇಬೇಕು ಅಂತ ಟ್ರೈ ಹಾಡು. ಓಕೆ, ನೆಕ್ಸ್ಟ್ ಟೈಮ್ ಲೀಗ್ ಎಲ್ಲ ಇದು ಟೂರ್ನಮೆಂಟ್ ಅಲ್ಲಿ ಆಡ್ತಾ ಇರ್ಬೇಕು. ಅವಾಗ ನಿಮ್ಗೆ ಎಂತ ಆಗ್ತದೆ, ಎಕ್ಸ್ಪೀರಿಯನ್ಸ್ ಬರ್ತದೆ. ಓಕೆ, ಸಿ ಯರ್. ಓಕೆ ಅಲ್ಲ. ವಿಯಾ ತುಂಬಾ ಎಮೋಷನಲ್ ಪರ್ಸನ್ ಅವಳು, ತುಂಬಾ ಅಂದ್ರೆ ತುಂಬಾನೇ ಎಮೋಷನಲ್. ನಾನು ಹತ್ರ ಹೋಗುದಿಲ್ಲ ಅಂತಿದ್ದೆ, ಬಟ್ ಸರ್ ಅವರೆಲ್ಲ ಬಂದಿದ್ರಲ್ಲ ಅಂತೇಳಿ ನಾನು ಹತ್ರ ಹೋದದ್ದು. ಬಟ್ ಓಕೆ, ಇನ್ನು ಸ್ವಲ್ಪ ಹೊತ್ತು ಇವಾಗ ಅಕ್ಕನವರು ನೋಡಿದ ತಕ್ಷಣ ಅವಳು ಫುಲ್ ಮೂಡ್ ಎಲ್ಲ ಚೇಂಜ್ ಆಗ್ತದೆ. ಈಗ ಬೇಜಾರಲ್ಲಿ ಐಸ್ ಕ್ರೀಮ್ ಕೂಡ ತಿನ್ನುದಿಲ್ವಾ ಅಂತಲ್ಲ ಅಲ್ಲ.
ಓಕೆ, ಇವಾಗ ಹೋಗುವ ನ್ಯಾಚುರಲ್ಸ್ಗೆ ಹೋಗುವ. ಪಬ್ಬಾಸ್ ಹತ್ರ ಇದ್ದೇವೆ ಆ್ಯಕ್ಚುಲಿ. ಪಬ್ಬಾಸಲ್ಲಿ ಲೈನ್ ನೋಡಿದ್ರೆ ಎಷ್ಟು ಉದ್ದ ಲೈನ್ ಇದೆ ಅಂತ ಹೇಳಿಕ್ಕಿಲ್ಲ. ಅದಕ್ಕೆ ನ್ಯಾಚುರಲ್ಸ್ಗೆ ಹೋಗುವ ಅಂತ ಪ್ಲಾನ್ ಮಾಡಿದ್ದೇನೆ. ಈಗ ನ್ಯಾಚುರಲ್ಸ್ಗೆ ಹೋಗುವ ನಾವು, ಆಮೇಲೆ ಮನೆಗೆ ಹೋಗುವ. ಇವಾಗ ವಿನ್ ಆಗ್ತಿದ್ರೆ ನಾಳೆ ಮತ್ತೆ ಸೆಮಿಫೈನಲ್ಗೆ ಬರಬೇಕಿತ್ತು. ಇವತ್ತು ನಾನು ಮನೆಗೆ ಹೋಗ್ತಾ ಇದ್ದೇನೆ, ಅಮ್ಮನ ಮನೆಗೆ. ಅಲ್ಲಿಂದ ಮತ್ತೆ ಬರಬೇಕಿತ್ತು ನಾನು, ಅಲ್ವಾ ವಿಯಾ? ಆದ್ರೂ ಬೇಜಾರಾಗಿತ್ತಲ್ಲ. ಸಂಡೆ ನಮ್ಮೊಂದು ಮ್ಯಾಂಗೋ ಕಾಯಿ ಕವಿಚಿದೆ ಬೇಕಾ ಅವನಿಗೆ ಗಜ ಬಜ ಗಜ ಭಜನೆ ಅವ ಆಲ್ರೆಡಿ ಗಜ ಬಜೆ ಅಮೆರಿಕನ್ ಬ್ರೇಕ್ಫಾಸ್ಟ್ ಅವ ಈ ಲಾಸ್ಟ್ ಟೈಮ್ ತಿಂದಿದ್ದೆ. ಈಗ ಕೂಲಿ ಟಿಕ್ಕೊಂಡು ಅವ ಪೈನಾಪಲ್ ಪಿನಕಲ್ ನನ್ನದು ಸೀತಾಫಲ ಪೈನಾಪಲ್ ಇದ್ದ ಅಂತ ಪಿನಕೊಳಡೆ ಉಂಟು ನೋಡುವ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಸೂಪರ್ ಇದೆ. ಇವಾಗ ಆಲ್ರೆಡಿ ಲೇಟ್ ಆಗಿದೆ, ಬೇಗ ಬೇಗ ಮನೆಗೆ ಹೋಗ್ಬೇಕು, ಕತ್ತಲಾಗಿದೆ, ಲೇಟ್ ಆಯಿತು. ಸೊ ಹೆಲೋ ಬೇಬಿ. ನಮ್ಮ 10th ಸ್ಟ್ಯಾಂಡರ್ಡ್ ಇದು ಹುಡುಗಿ. ಇಲ್ಲಿ ಎಂತ ಬಾರಿ ಪೂರಿದೆ ಅನ್ನೋದು ಬಾರಿ. ನನ್ನ ಮಕ್ಕಳು ನನಗೋಸ್ಕರ ಕಾಯ್ತಾ ಇದ್ರು ನೋಡಿ. ಏನಿಲ್ಲ, ರ್ಯಾಂಚಿ ನಂತರ ಇವಳೆ ಓಡಿ ಬರುದು ನಮ್ಮ ಕಾರ್ ಹತ್ರ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಫಿಫಿ. ಇಂಡಿಪೆಂಡೆನ್ಸ್ ಡೇ. ಇನ್ನೆರಡು ದಿನ ಜಾಲಿ ಅಲ್ವಾ? ಏನ್ ತಗೊಂಡಿದ್ದೇವೆ ಅದು ನಿಮ್ಗೆ ತೋರಿಸ್ತೇವೆ. ನಮ್ಗೆ ಫುಲ್ ನೋಡ್ಲಿಕ್ಕೆ ಆಗ್ಲಿಲ್ಲ ಮಾರೆ, ಹಾ. ಇಲ್ಲಿ ನೋಡಿ, ಈ ತರದೊಂದು 3 ಪೀಸ್ ತಂದಿದ್ದೇವೆ. ಇದು ವಿಯಂದ ಅಜ್ಜ ಅಂತೆ, ಇದು ವಿಯಂದು ದೊಡ್ಡಪ್ಪ, ಅಪ್ಪವ ಅಪ್ಪ, ಇದು ದೊಡ್ಡಪ್ಪ, ಇದಕ್ಕೆ ಟೋಟಲ್ ಆಗಿ 1000 ರೂಪೀಸ್. ಥೈಲ್ಯಾಂಡ್ ಇದು ನೋಡಿ, 100-150 ರೂಪಾಯಿ ಆ ತರ ಒಳ್ಳೆ ಉಂಟು. ಜಾಸ್ತಿ. ಇದೊಂದು ವಿಯನಿಗೆ ಲೆಕ್ಕ ಜಾಸ್ತಿ, ಇದೊಂದು ನನ್ನ ಒಂದು ಅಕ್ಕನಿಗೆ. ಇದಕ್ಕೆ 200 ರೂಪಾಯಿ. ನ್ಯಾಷ್ ಮೇಲೆ 150 200 ಬೇಕಲ್ಲ. ಆಯ್ತು, ನಾವು ಸಣ್ಣದಿರುವಾಗ ತಿಂದ ನೆನಪೆಲ್ಲ ಇತ್ತು ನಮಗೆ. ನೋಡಿ, ಹಲ್ವಾ, ಅಂಜೀರು, ಬನಾನಾ ಎಲ್ಲ ಮಿಕ್ಸ್. ಅದನ್ನ ಇದಕ್ಕೆ ಹಾಕುದು, ಓಳೆ ಬೆಲ್ಲ ಹಾಕಿ ಮಾಡೋದಂತೆ. ಇದು ಅದು ಭಾರಿ ಟೇಸ್ಟ್ ಉಂಟು. 700 ರೂಪೀಸ್ ಹಾಫ್ ಕೆಜಿ. ನಮಗೆ ಬೇಕಾದದನ್ನು ಇಷ್ಟಕ್ಕೆ 200 ರೂಪಾಯಿ. ಇಷ್ಟಕ್ಕೆ 500 ರೂಪಾಯಿ. ಸಾರಿ, 500 ರೂಪಾಯಿ. 200 ರೂಪಾಯಿ. 500 ರೂಪಾಯಿ ಕೊಡುವಾಗೆ ಉಂಟಾ? ನಾವು ಈ ಹೊರ ದೇಶಕ್ಕೆ ಹೋಗಿ ತಗೊಂಡ್ಬಂದಾಗಿಲ್ವಾ? ಇಲ್ಲಿ ನೋಡಿ, ಈ ಎಲ್ಲ ಕಲ್ಲಿಗೆ ಒಂದು ಬುಕ್ ತಕೊಂಡದ್ದು. ಅಲ್ಲೇ ಬುಕ್ ಹ್ಯಾರಿ ಪಾಟರ್ ಇದ್ದು ಬುಕ್ ನೋಡಿ. ಹ್ಯಾರಿ ಪಾಟರ್ ತಗೊಂಡೆ, ಚಂದ ಉಂಟಿದ್ದು. 2 ಚೂಡಿದಾರ ತಂದಿದ್ದು. ಸ್ಟೋರಿ ಓದಿ ನಮ್ಗೆ ಹೇಳ್ಬೇಕು. ಅದು ಬಿಡ್ಬೇಕು, ಕೂದಲು ಚಂದ ಕಾಣ್ತದೆ. ನಮ್ಮ ಶೋಕೇಶಲ್ಲಿ ಇಟ್ಲಕ್ಕ. ಎಲ್ಲಿಟ್ಟಿದೀಯಾ? ಇಲ್ಲೆರಡು, ಇನ್ನೊಂದೆಲ್ಲುಂಟು. ನಿಮ್ಗೆ ಎಲ್ಲಿಯಾದ್ರೂ ಕಾಣ್ತಾ ಉಂಟಾ? ಕಮೆಂಟ್ ಮಾಡಿ ಹೇಳಿ ನಂಗೆ. ಓ, ಇಲ್ಲಿದೆ, ಇಲ್ಲಿದೆ, 2 ಇಲ್ಲಿದೆ. ಅದು ಇನ್ನೊಂದು ಬ್ಲಾಗ್ ಅಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.